ನಮಸ್ತೆ ವೀಕ್ಷಕರೇ ಈ ಹಿಂದೆ ಬಾಲಿವುಡ್ ಮತ್ತು ಹಾಲಿವುಡ್ನಲ್ಲಿದ್ದ ಕಾಸ್ಟಿಂಗ್ ಕೌಚ್ ಅನ್ನುವ ಸಮಸ್ಯೆ ಈಗ ಕನ್ನಡ ಚಿತ್ರರಂಗವನ್ನು ಕೂಡ ಆವರಿಸಿಕೊಂಡಿರುವುದು ಬಹಳ ಬೇಸರದ ಸಂಗತಿಯಾಗಿದೆ. ಕನ್ನಡ ಚಿತ್ರರಂಗದ ಸಾಕಷ್ಟು ನಟಿಯರು ಈ ಕಾಸ್ಟಿಂಗ್ ಕೌಚ್ನಿಂದ ದೌರ್ಜನ್ಯಕ್ಕೆ ಒಳಗಾಗುತ್ತಿರುವುದು ಬಹಳ ಬೇಸರದ ಸಂಗತಿಯಾಗಿದೆ. ಸ್ನೇಹಿತರೆ, ವಿಷಯಕ್ಕೆ ಬರುವುದಾದರೆ ನಟಿ ಆಶಿತಾ ಅವರ ಪರಿಚಯ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಸೇರಿದಂತೆ ಸಾಕಷ್ಟು ನಟರ ಜೊತೆ ನಟನೆಯನ್ನ ಮಾಡುವುದರ ಮೂಲಕ ನಟಿ ಆಶಿತಾ ಅವರು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು. ಸ್ನೇಹಿತರೆ, ಕೆಲವು ಚಿತ್ರಗಳ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ನಟಿ ಆಶಿತಾ ಅವರು ದಿಢೀರಾಗಿ ಚಿತ್ರರಂಗವನ್ನೇ ಬಿಟ್ಟು ಬಿಡುತ್ತಾರೆ. ನಟಿ ಆಶಿತಾ ಅವರು ಚಿತ್ರರಂಗವನ್ನು ಬಿಟ್ಟು ಹಲವು ವರ್ಷಗಳು ಕಳೆದರೂ ಕೂಡ ನಟಿ ಆಶಿತಾ ಅವರು ಏಕೆ ಚಿತ್ರರಂಗವನ್ನು ಬಿಟ್ಟರು ಅನ್ನುವ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿರಲಿಲ್ಲ. ಈ ನಡುವೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರುವ ನಟಿ ಆಶಿತಾ ಅವರು ಕನ್ನಡ ಚಿತ್ರರಂಗದ ಕರಾಳ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನಟಿ ಆಶಿತಾ ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಸಮಯದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು. ಅದೇ ರೀತಿಯಲ್ಲಿ ನಟಿ ಆಶಿತಾ ಅವರು ಯಾವುದೇ ರೀತಿಯ ಕಿರಿಕಿರಿಗಳಿಲ್ಲದೆ ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡು ಹೋಗುತ್ತಿದ್ದರು. ಯಾವಾಗ ನಟಿ ಆಶಿತಾ ಅವರು ಸಾಕಷ್ಟು ಫೇಮಸ್ ಆದರೋ ಆವಾಗಿನಿಂದ ನಟಿ ಆಶಿತಾ ಅವರಿಗೆ ಕೆಟ್ಟ ಆಫರ್ಗಳು ಬರಲು ಆರಂಭವಾಗುತ್ತೆ. ಹೌದು ಸ್ನೇಹಿತರೆ, ಯಾವಾಗ ಸಿನಿಮಾ ಇಂಡಸ್ಟ್ರಿಗೆ ಉದ್ಯಮಿಗಳು ಮತ್ತು ರಾಜಕಾರಣಿಗಳು ನಿರ್ಮಾಪಕರಾಗಿ ಬರಲು ಆರಂಭಿಸಿದರೋ ಅಂತಹ ಸಂದರ್ಭದಲ್ಲಿ ಎಲ್ಲ ನಟಿಯರು ಕೂಡ ಅವರ ವೈಯಕ್ತಿಕ ಆಸೆಗಳನ್ನು ಈಡೇರಿಸಿದರೆ ಮಾತ್ರ ಸಿನಿಮಾದಲ್ಲಿ ಒಳ್ಳೆಯ ಅವಕಾಶಗಳು ಸಿಗುತ್ತಿತ್ತು. ಯಾವಾಗ ಒಬ್ಬ ನಟಿಯಾದವಳು ನಿರ್ಮಾಪಕರ ಆಸೆಗಳನ್ನು ಈಡೇರಿಸುವುದಿಲ್ಲವೋ ಅವಳಿಗೆ ಸಿನಿಮಾ ಸೆಟ್ನಲ್ಲಿ ಹಿಂಸೆಯನ್ನು ಕೊಡಲು ಆರಂಭಿಸಿದರು. ಒಂದು ವೇಳೆ ನಟಿಯಾದವಳು ನಿರ್ಮಾಪಕರ ವೈಯಕ್ತಿಕ ಆಸೆಗಳನ್ನು ಈಡೇರಿಸಲು ಒಪ್ಪದಿದ್ದರೆ ಅವಳಿಗೆ ಸಿನಿಮಾ ಸೆಟ್ನಲ್ಲಿ ಟಾರ್ಚರ್ ನೀಡಲಾಗುತ್ತಿತ್ತು. ಅದೇ ರೀತಿಯಲ್ಲಿ ನಟಿ ಆಶಿತಾ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ರೀತಿಯಾದ ಒಂದು ಕೆಟ್ಟ ಅನುಭವವಾಗಿದೆ. ಅಂದು ನಾನು ಅವರು ಕೊಟ್ಟ ಆಫರ್ಗಳನ್ನು ಒಪ್ಪಿಕೊಂಡು ಮಂಚವನ್ನು ಹತ್ತಿದ್ದರೆ ಇಂದು ಇಂಡಸ್ಟ್ರಿಯಲ್ಲಿ ಟಾಪ್ ನಟಿಯಾಗಿ ಇರುತ್ತಿದ್ದೆ ಅಂತ ಸ್ವತಃ ಆಶಿತಾ ಅವರೇ ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ. ಆದರೆ ನಟಿ ಆಶಿತಾ ಅವರು ಆ ರೀತಿಯ ಹೆಣ್ಣು ಮಗಳಲ್ಲ. ಈ ಮೂಲಕ ನಟಿ ಆಶಿತಾ ಅವರು ನಾನು ಚಿತ್ರರಂಗವನ್ನು ಏಕೆ ಬಿಟ್ಟೆ ಅನ್ನೋದಕ್ಕೆ ಸ್ಪಷ್ಟ ಕಾರಣವನ್ನು ಕೊಟ್ಟಿದ್ದಾರೆ. ಸದ್ಯ ನಟಿ ಆಶಿತಾ ಅವರ ಈ ಹೇಳಿಕೆಯಿಂದ ಸಿನಿರಂಗವೇ ದಂಗಾಗಿ ಹೋಗಿದೆ ಅಂತ ಹೇಳಬಹುದು. ಅವಕಾಶಕ್ಕಾಗಿ ಬಂದ ಹೆಣ್ಣು ಮಗಳನ್ನು ಚಿತ್ರರಂಗದಲ್ಲಿ ಯಾವ ರೀತಿಯಲ್ಲಿ ಬಳಸಿಕೊಳ್ಳಲಾಗುತ್ತದೆ ಅಂತ ನಟಿ ಆಶಿತಾ ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಮೂಲಕ ನಟಿ ಆಶಿತಾ ಅವರು ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಆಸೆಯನ್ನು ಹೊತ್ತುಕೊಂಡಿರುವ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯ ಕಿವಿ ಮಾತನ್ನು ಹೇಳಿದ್ದಾರೆ ಅಂತ ಹೇಳಬಹುದು. ಸ್ನೇಹಿತರೆ, ಸದ್ಯ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿರುವ ಈ ಕಾಸ್ಟಿಂಗ್ ಕೌಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.